ಒಂದಾನೊಂದು ಕಾಲದಲ್ಲಿ ಶಾಂತವಾದ ಸಣ್ಣ ಕಾಡಿನಲ್ಲಿ ಟುಕಿ ಎಂಬ ಪುಟ್ಟ ಮೊಲ ವಾಸಿಸುತ್ತಿತ್ತು. ಟುಕಿ ಒಂದು ಹೂವಿನಿಂದ ಇನ್ನೊಂದು ಹೂವಿನ ಮೇಲೆ ಹಾರುವುದನ್ನು ಇಷ್ಟಪಡುತ್ತಿದ್ದನು. ಅವುಗಳ ಸಿಹಿ ವಾಸನೆಯನ್ನು ಆಘ್ರಾಣಿಸುತ್ತಾ ಮತ್ತು ಸೂರ್ಯನಲ್ಲಿ ಮಿನುಗುವ ಚಿಟ್ಟೆಗಳನ್ನು ಬೆನ್ನಟ್ಟುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಪಕ್ಷಿಗಳು ಅವನನ್ನು ಎಚ್ಚರಗೊಳಿಸಲು ಹಾಡುತ್ತಿದ್ದವು ಮತ್ತು ಎಲೆಗಳು ಶುಭೋದಯವನ್ನು ಪಿಸುಗುಟ್ಟುತ್ತಿದ್ದವು. ಒಂದು ದಿನ ಟುಕಿ ಹೊಳೆಯ ಬಳಿ ಹೊಳೆಯುವ ಬೆಣಚುಕಲ್ಲನ್ನು ಕಂಡುಕೊಂಡನು. ಅದು ನಕ್ಷತ್ರದಂತೆ ಹೊಳೆಯಿತು ಮತ್ತು ಅವನು ಅದನ್ನು ಅಲುಗಾಡಿಸಿದಾಗ ಮೃದುವಾದ ಶಬ್ದವನ್ನು ಮಾಡಿತು. ಟುಕಿ ಯೋಚಿಸಿದನು, ಬಹುಶಃ ಅದು ಚಂದ್ರನ ತುಂಡು. ಅವನು ಅದನ್ನು ತನ್ನ ಆತ್ಮೀಯ ಸ್ನೇಹಿತ ಮೂನಾ ಗೂಬೆಗೆ ತೋರಿಸಲು ನಿರ್ಧರಿಸಿದನು. ಮೂನಾ ಬೆಣಚುಕಲ್ಲನ್ನು ನೋಡಿ ನಿಧಾನವಾಗಿ ನಕ್ಕಳು. ಅದು ನದಿಯಿಂದ ಬಂದ ಉಡುಗೊರೆ. ಅದನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಮತ್ತು ಅದು ನಿಮಗೆ ಸಂತೋಷದ ಕನಸುಗಳನ್ನು ತರುತ್ತದೆ. ಆ ರಾತ್ರಿ ಟುಕಿ ತನ್ನ ಮೃದುವಾದ ಎಲೆಗಳ ಹಾಸಿಗೆಯ ಪಕ್ಕದಲ್ಲಿ ಬೆಣಚುಕಲ್ಲನ್ನು ಇಟ್ಟನು. ಅವನು ಚಂದ್ರನ ಕಡೆಗೆ ನೋಡಿ ಮುಗುಳ್ನಕ್ಕು ಮತ್ತು ಪಿಸುಗುಟ್ಟಿದನು. ಶುಭರಾತ್ರಿ ಮೂನಾ. ಧನ್ಯವಾದಗಳು ನದಿ. ನಂತರ ಅವನು ಕಣ್ಣು ಮುಚ್ಚಿ ತನ್ನ ಪುಟ್ಟ ಕಾಡಿನ ಸುತ್ತಲೂ ನಕ್ಷತ್ರಗಳು ನೃತ್ಯ ಮಾಡುವುದನ್ನು ಕನಸು ಕಂಡನು. ತಾಯಿ ತನ್ನ ಮಗುವನ್ನು ನೋಡುತ್ತಾ ಕೊನೆಯ ಮಾತುಗಳನ್ನು ಮೃದುವಾಗಿ ಪಿಸುಗುಟ್ಟಿದಳು ಮತ್ತು